ಒಂದಿಷ್ಟು ರಾಜಕೀಯ ಸುದ್ದಿಗಳನ್ನು ನೋಡಲೇಬೇಕು. ಅದರಲ್ಲೂ ರಾಮುಲು ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಯಾಕಂದರೆ ರಾಮುಲು ಎಷ್ಟು ಅಸಮಾಧಾನಗೊಂಡಿದ್ದಾರೆ ಗೊತ್ತಿರುವಂಥ ಸಂಗತಿ. ಈಗ ಮತ್ತೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. CM BSY ರಾಮುಲು ಮಹತ್ವದ ಭೇಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಫಾರ್ಮ್ ಹೌಸ್ನಿಂದ ನೇರವಾಗಿ CM ನಿವಾಸಕ್ಕೆ ರಾಮುಲು ಹೊರಟಿದ್ದಾರೆ. ಚಿಕ್ಕಜಾಲ ಬಳಿ ಇರುವಂತಹ ಫಾರ್ಮ್ ಹೌಸ್ನಿಂದ ಈಗಾಗಲೇ CM ನಿವಾಸಕ್ಕೆ ರಾಮುಲು ಹೊರಟಿದ್ದಾರೆ. ನಿನ್ನೆಯಿಂದ ಖಾಸಗಿ ಕಾರಲ್ಲಿ ಓಡಾಡ್ತಾ ಇದ್ದಾರೆ ರಾಮುಲು ಅವರು. ಕೆಲವೇ ಕ್ಷಣಗಳಲ್ಲಿ CM ಭೇಟಿಯಾಗಿ ಶ್ರೀರಾಮುಲು ಮಾತುಕತೆಯನ್ನು ಮಾಡ್ತಾರೆ. ಏನಾದರೂ ಬಲವಂತಕ್ಕೆ ಬಿದ್ದು ಒತ್ತಡದಿಂದ ಮತ್ತೆ ಮಂತ್ರಿ ಸ್ಥಾನ ಅಂದರೆ ಇನ್ನೊಂದಿಷ್ಟು ಖಾತೆಯನ್ನು ಪಡಿತಾರಾ ಏನು ನೋಡಬೇಕು. ಗರಂ ಆಗಿರೋ ಶ್ರೀರಾಮುಲು ಅವರನ್ನ CM ಎಷ್ಟರ ಮಟ್ಟಿಗೆ ಮನವೊಲಿಸ್ತಾರೆ. CM ಭೇಟಿ ವೇಳೆ 2 ಖಾತೆ ಬೇಕು ಅಂತ ಪಟ್ಟು ಹಿಡಿತಾರ ರಾಮುಲು. ಒಂದೇ ಖಾತೆ ಕೊಟ್ಟು ಮುಂದೆ ಒಳ್ಳೆಯದಾಗುತ್ತೆ ಅಂತ ಏನಾದರೂ ಹೇಳಿ ಕಳಿಸ್ತಾರಾ BSY. ಫಾರ್ಮ್ ಹೌಸ್ನಿಂದ ಚಿಕ್ಕಜಾಲ ಬಳಿ ಇರುವಂಥ ಫಾರ್ಮ್ ಹೌಸ್ನಿಂದ ನೇರವಾಗಿ CM ನಿವಾಸಕ್ಕೆ ರಾಮುಲು ಹೊರಟಿದ್ದಾರೆ. ಸಾವಿರ ಮನೆಗೆ ಹೋಗ್ತಾ ಇದ್ದೀನಿ CM ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸಾವಿರ ಮನೆಗೆ ಹೋಗ್ತಾ ಇದ್ದೀನಿ CM ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸಾವಿರ ಮನೆಗೆ ಹೋಗ್ತಾ ಇದ್ದೀನಿ CM ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸಾವಿರ ಮನೆಗೆ ಹೋಗ್ತಾ ಇದ್ದೀನಿ CM ಅವ್ರ ಮನೆಗೆ ಸಾಹೇಬ್ರ ಮನೆಗೆ ಹೋಗ್ತಾ ಇದ್ದೀನಿ ಇಷ್ಟು ಮಾತ್ರ ಹೇಳಿದ್ರು ಅವರು. ಯಾಕಂದರೆ ಅವರ ಅಸಮಾಧಾನ ಅನ್ನುವಂಥದ್ದು ಕಡಿಮೆ ಆಗಿಲ್ಲ. ಇವತ್ತು CM ಯಡಿಯೂರಪ್ಪ ಅವರನ್ನು ಭೇಟಿ ಮಾಡ್ತಾರೆ. ಅದಾದಮೇಲೆ ಶ್ರೀರಾಮುಲು ಹೈಕಮಾಂಡ್ಗೆ ಪತ್ರ ಬರೆಯುವಂಥ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂದರೆ ಆರೋಗ್ಯ ಇಲಾಖೆಯಿಂದ ಬದಲಾವಣೆ ಮಾಡಿರೋದು ಒಂದು ಕಾರಣ. ಜೊತೆಗೇನು ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಇವರು ರವಾನಿಸ್ಬೋದು ಮುಖ್ಯಮಂತ್ರಿಗಳಿಗೆ. ಬರೀ ಸಮಾಜ ಕಲ್ಯಾಣ ಇಲಾಖೆಯನ್ನು ಇಟ್ಕೊಂಡು ಏನು ಮಾಡಬೇಕು? ಕೇಳ್ತದೆ ಅದು ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಹಾಕೊಳ್ಳಿ. ಯಾಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನು ಕೂಡ ನೀವು ವಾಪಸ್ ಪಡೆದ್ರಿ ಎನ್ನುವಂಥದ್ದು ರಾಮುಲು ಪ್ರಶ್ನೆ. ಆರೋಗ್ಯ ಇಲಾಖೆಯನ್ನು ಕೂಡ ವಾಪಸ್ ಪಡೆದಿದ್ದೀರಿ, ಪರವಾಗಿಲ್ಲ, ಓಕೆ. ಆದರೆ ತೀರಾ ಏನಾದರೂ ಒಂದೇ ಒಂದು ಖಾತೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕಾ? ಯಾಕೆ 2 ಖಾತೆ 3 ಖಾತೆಯನ್ನು ಮೇಂಟೈನ್ ಮಾಡುವಂಥ ಶಕ್ತಿ ನಮಗೆ ಇಲ್ವಾ ಅನ್ನುವಂಥದ್ದು ರಾಮುಲು ಅವರ ಪ್ರಶ್ನೆ. CM BSY ರಾಮುಲು ಮಹತ್ವದ ಮೀಟಿಂಗಿಗೆ ಕ್ಷಣಗಣನೆ ಶುರುವಾಗಿದೆ. ಫಾರ್ಮ್ ಹೌಸ್ನಿಂದ ನೇರವಾಗಿ CM ನಿವಾಸಕ್ಕೆ ರಾಮುಲು ಹೊರಟಿದ್ದಾರೆ.